ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಇದಕ್ಕೆ ಸಾಕಷ್ಟು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರೆ, ಕೆಲವರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿದ್ರೆ ಸಾಕೆ, ಪೀರ್ ಸಾಬ್ ದರ್ಗಾ ಅಥವಾ ಪೀರ್ ಸಾಬ್ ಬಾಂಗ್ಲಾ ಅಂತ ಕರೆಯಲ್ಪಡುವಂತಹ ಬಸವಣ್ಣ ಅವರು ಸ್ಥಾಪಿಸಿದಂತಹ ಅನುಭವ ಮಂಟಪದ ಮೂಲ ಸ್ಥಿತಿಗೆ ಬರುವುದು ಯಾವಾಗ, ಬಸವಣ್ಣನವರಿಗೆ ನ್ಯಾಯ ಸಿಗೋದು ಯಾವಾಗ ಅಂತ ಪ್ರಶ್ನಿಸಿ ಕಮೆಂಟ್ ಮಾಡ್ತಾ ಇದ್ದಾರೆ. ಈ ಕುರಿತು ನಿಜವೆಷ್ಟು ಸುಳ್ಳುಗಳೆಷ್ಟು ಅಂತ ಪರಿಶೀಲನೆಯನ್ನು ನಡೆಸೋಣ ಬನ್ನಿ. ಈ ಪೀರ್ ಪಾಷಾ ಬಾಂಗ್ಲಾ ಕುರಿತು 2018ಕ್ಕೂ ಮೊದಲು ಯಾವುದೇ ರೀತಿಯಾದಂತಹ ವಿವಾದಗಳು ಇರಲಿಲ್ಲ. ಆದ್ರೆ 2018ರಿಂದ ಸಾಕಷ್ಟು ಜನ ಇದು ದರ್ಗಾ ಅಲ್ಲ, ಇದೇ ಮೂಲ ಅನುಭವ ಮಂಟಪ, ಈ ದರ್ಗಾದ ಕಂಬಗಳನ್ನ ನೋಡಿದ್ರೆ ಇದು ಹಿಂದೂ ದೇವಾಲಯದ ಕಂಬಗಳಂತೆ ಕಾಣ್ತಾ ಇವೆ ಅಂತೆಲ್ಲ ಹೇಳಿಕೆಗಳನ್ನ ನೀಡ್ತಾ ಬಂದಿದ್ರು. ಸಾಕಷ್ಟು ಮಾಧ್ಯಮಗಳು ಕೂಡ ಆ ಸಂದರ್ಭದಲ್ಲಿ ಇದೇ ವರದಿಯನ್ನ ಮಾಡ್ತಾ ಬಂದ್ವು. ಕೆಲ ಮಠಾಧೀಶರು ಕೂಡ ಇದನ್ನೇ ನಿಜ ಅಂತ ನಂಬಿ ನಮ್ಮ ನಡೆ ಮೂಲ ಅನುಭವ ಮಂಟಪದ ಕಡೆ ಅಂತ ಜಾಥಾವನ್ನ ಕೂಡ ಹಮ್ಮಿಕೊಳ್ಳೋದಕ್ಕೆ ಪ್ರಯತ್ನಿಸಿದ್ರು. ಯಾವಾಗ ಈ ರೀತಿಯಾದಂತಹ ವಿವಾದ ಪ್ರಾರಂಭ ಆಯ್ತೋ ಆಗ್ಲೇ ಸಾಕಷ್ಟು ಮಂದಿ ಈ ದರ್ಗಾದ ಕುರಿತು ಸ್ಪಷ್ಟನೆಯನ್ನ ಕೂಡ ನೀಡಿದ್ರು. ಅದರಲ್ಲೂ ಪ್ರಮುಖವಾಗಿ ಪೀರ್ ಪಾಷಾ ದರ್ಗಾದಲ್ಲಿ ಅನುಭವ ಮಂಟಪವಿದ್ದ ಬಗ್ಗೆ ಸಾಕ್ಷಿಗಳಿಲ್ಲ, ಬಸವಣ್ಣನವರ ಬಗ್ಗೆ ಇರುವ 10 ಗ್ರಂಥಗಳಲ್ಲೂ ಇದರ ಉಲ್ಲೇಖವಿಲ್ಲ, ಬಸವಣ್ಣನವರು ಸ್ಥಾವರಕ್ಕೆ ಮಹತ್ವ ಕೊಟ್ಟಿರಲಿಲ್ಲ, ಆದ್ದರಿಂದ ಅವರ ಅನುಭವ ಮಂಟಪ ಬಹುತೇಕ ಸಾಧಾರಣ ಕಟ್ಟಡ, ಹಂಚಿನ ಮನೆ ಅಥವಾ ಹಲವಾರು ಮನೆಗಳೇ ಇದ್ದಿರಬಹುದು, ನಂತರದಲ್ಲಿ ಅದು ನಶಿಸಿರಲೂಬಹುದು ಅಂತ ಅಂದಿನ ಅನುಭವ ಮಂಟಪದ ಅಧ್ಯಕ್ಷರಾದಂತಹ ಬಸವಲಿಂಗ ಪಟ್ಟದೇವರು 2022ರಲ್ಲಿ ಪ್ರಜಾವಾಣಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ರು. ಇನ್ನು ಈ ಕುರಿತು ಕನ್ನಡ ಫ್ಯಾಕ್ಟ್ ಚೆಕ್ ತಂಡವು ಹಿರಿಯ ಪತ್ರಕರ್ತರಾದಂತಹ ರಿಷಿಕೇಶ ಬಹದ್ದೂರ್ ದೇಸಾಯಿ ಅವರನ್ನು ಮಾತನಾಡಿಸಿತು. ಅವರು ಕಲ್ಯಾಣ ಕರ್ನಾಟಕದಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ನಡುವೆ ಸೌಹಾರ್ದಯುತ ಸಂಬಂಧವಿತ್ತು ಮತ್ತು ಈಗಲೂ ಅದನ್ನ ಕಾಣಬಹುದು. ಅದೇ ರೀತಿಯಲ್ಲಿ ಸಾಂಸ್ಕೃತಿಕ ವಿನಿಮಯ ಅನ್ನುವಂಥದ್ದು ಹಲವು ಶತಮಾನಗಳಿಂದಲೂ ಕೂಡ ಆಗುತ್ತಾ ಬಂದಿದೆ. ಇದಕ್ಕೆ ಸೂಕ್ತ ಉದಾಹರಣೆ ಅಂತ ಹೇಳಿದ್ರೆ ಶಿವಮಲ್ಲಿಕಾರ್ಜುನ ಸ್ವಾಮಿ ದರ್ಗಾ ಅನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ. ಇಂತಹ ದರ್ಗಾ ಜಗತ್ತಿನಲ್ಲಿ ಎಲ್ಲಿಯೂ ಕಾಣಲು ಸಿಗೋದಿಲ್ಲ. ಕಾರಣ, ಈ ದರ್ಗಾದ ಮೇಲೆ ಹಿಂದೂ ಮತ್ತು ಮುಸಲ್ಮಾನ ಇಬ್ಬರಿಗೂ ಕೂಡ ಸಾಕಷ್ಟು ಗೌರವ, ಭಕ್ತಿ ಭಾವಗಳಿವೆ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಗುರು ಪಂಥವು ಬಹಳ ಪ್ರಾತಿನಿಧ್ಯವನ್ನ ಪಡೆದುಕೊಂಡಿದ್ದು ಈ ಪಂಥಕ್ಕೆ ಯಾವುದೇ ಜಾತಿ ಮತಗಳು ಅಡ್ಡಿ ಬರೋದಿಲ್ಲ ಅಂತ ಸಾಕಷ್ಟು ಮಂದಿ ಹೇಳಿದ್ದಾರೆ. ಹೀಗೆ ಈ ಕಟ್ಟಡದ ಕಂಬಗಳು ಕೂಡ ಸಾಂಸ್ಕೃತಿಕ ವಿನಿಮಯಗಳ ಕಾರಣದಿಂದಾಗಿ ಮತ್ತು ಹಿಂದೂ ಮುಸ್ಲಿಮರ ಸೌಹಾರ್ದಯುತ ದೃಷ್ಟಿಯಿಂದಾಗಿ ದೇವಾಲಯದ ಕಂಬಗಳಂತೆ ನಿರ್ಮಿಸಿರಬಹುದು ಅಂತ ಹಲವರ ಮಾತಾಗಿದೆ. ಇನ್ನು ಕೆಲವರು ದೇವಾಲಯ ಮತ್ತು ದರ್ಗಾ ಎರಡನ್ನೂ ಸೇರಿಸಿದ ಹಾಗೆ ಹಿಂದೂ ಮುಸ್ಲಿಮರ ಸೌಹಾರ್ದಯುತದ ಸಂಕೇತವಾಗಿ ಇದನ್ನ ನಿರ್ಮಿಸಿರಬಹುದು ಅಂತಲೂ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಈ ಎಲ್ಲಾ ಅಂಶಗಳನ್ನು ಗಮನಿಸಿದಾಗ ಪೀರ್ ಪಾಷಾ ಬಾಂಗ್ಲಾ ದರ್ಗವೇ ಮೂಲ ಅನುಭವ ಮಂಟಪ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದ ಸಾಕ್ಷಿಗಳು ಕಂಡು ಬಂದಿಲ್ಲ. ಮತ್ತು ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ಕೋಮು ಸೌಹಾರ್ದತೆಯನ್ನ ಹಾಳು ಮಾಡಲು ಕೆಲ ಪ್ರೊಪಗೆಂಡಾ ಮಾಧ್ಯಮಗಳು ಮತ್ತು ಕೋಮುವಾದಿ ಸಂಘಟನೆಗಳು ಈ ರೀತಿಯಾದಂತಹ ಸುಳ್ಳು ಸುದ್ದಿಗಳನ್ನ ಹುಟ್ಟುಹಾಕಿವೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ 2017ಕ್ಕೂ ಮೊದಲು ಇಲ್ಲದಂತ ಯಾವುದೇ ವಿವಾದ 2017-18ರ ನಂತರದಲ್ಲಿ ಹೀಗೆ ಏಕಾಏಕಿ ಉದ್ಭವವಾಗೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಇದುವರೆಗೂ ಕೂಡ ಉತ್ತರ ಸಿಕ್ಕಿಲ್ಲ. ಹಾಗಾಗಿ ಇದು ರಾಜಕೀಯ ಕಾರಣವೇ ಇರಬಹುದು ಅಥವಾ ಕೋಮುವಾದಿ ಸಂಘಟನೆಗಳ ಪಿತೂರಿಯೇ ಇರಬಹುದು ಅಂತಲೂ ಕೂಡ ಸಾಕಷ್ಟು ಜನ ಸ್ಥಳೀಯರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇಂತಹ ಸುಳ್ಳು ಸುದ್ದಿಗಳನ್ನ ನಂಬಬೇಡಿ. ಯಾವುದಾದ್ರೂ ಸುದ್ದಿಗಳ ಬಗ್ಗೆ ಅನುಮಾನ ಬಂದ್ರೆ ನಮಗೆ ಶೇರ್ ಮಾಡಿ. ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ. ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ. ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ. ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ.